4 ಜನ ಬಂದಿದ್ದೀರಾ ನೋಡಿ, ಇಲ್ಲಿ 4,000 ಜನ ಇದ್ದೀವಿ. कत्तेगले पाकिस्तानीगले हनुमान चालीसा अगर भारत में हिंदुस्तान में नहीं चली थी क्या पाकिस्तान में चलेगी क्या? ಅವ್ರು ಹನುಮಾನ್ ಚಾಲಿಸ ಹಾಕಿದಕ್ಕೆ ಹೊಡೆದಿದ್ದಾರೆ. ನಾವು ಹೊಡಿಬೋದಾ ನಮಾಜ್ಗೆ ಹೋಗಿ? ಇದು ನಮ್ಮ ನಾಡು, ನಮ್ಮ ಭೂಮಿ. ಇಲ್ಲಿ ಇರ್ತಕ್ಕಂಥದ್ದು ಪ್ರತಿಯೊಬ್ಬರು ಹಿಂದೂನೇ. ನಿಮ್ಮನ್ನ ಅಟ್ಟಾಡಿಸಿ ಹೊಡಿತೇವೆ, ಅಟ್ಟಾಡಿಸಿ ಹೊಡಿತೇವೆ. ಪೂರ್ತಿಗಾಲಲ್ಲಿ ನಿಮ್ಮನ್ನ ಒದಿತೀವಿ. ನನ್ನ ಮನೆಯಲ್ಲಿ, ನನ್ನ ಅಂಗಡಿಯಲ್ಲಿ ನಾನು ನನ್ನ ಧರ್ಮ ಪಾಲನೆ ಮಾಡೋದಾದ್ರೆ ನೀವು ಬಂದು ನನ್ನ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡ್ತೀರಾ? ಬಿಡೋದಿಲ್ಲ. ನೋಡಿ ಇಲ್ಲಿ ನೋಡಿ, ಹಿಂದೂ ಕಾರ್ಯಕರ್ತರ ಶಕ್ತಿ ನೋಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆಮೇಲೆ ಹೇಳೋದು ಹಿಂದೂಗಳು ಕೋಮು ಗಲಭೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಕೋಮು ಗಲಭೆ ಮೂಲ ಕಾರಣ ಯಾರು? ಶುರು ಮಾಡಿದವ್ರು ಯಾರು? ಫಸ್ಟ್ ದಿವಸ ಇಲ್ಲಿಗೆ ಬಂದು ಹನುಮಾನ್ ಚಾಲೀಸ್ ಹೇಳ್ತೀವಿ. ನಾವು ದಿವಸ ಬರ್ತೀವಿ ಇಲ್ಲಿಗೆ. ಯಾವ ಅಂತ ನಾವು ನೋಡ್ತೀವಿ, ದಿನ ಬರ್ತೀವಿ ಇಲ್ಲಿಗೆ. ನಮಗ್ ಮಾತ್ರ ಕಾನೂನು ಇರೋದು, ಅವ್ರಿಗೆ ಮಾತ್ರ ಕಾನೂನು ಇಲ್ಲ. ಅಮ್ಮ ತಾಯಿ ಏನಾದ್ರೂ ಬೈದ್ರು ಏನು ಕೇಳಲ್ಲ ಅವರು. ನಾವೇನಾದ್ರೂ ಅಂದ್ಬಿಟ್ರೆ ಅಲ್ಲೇ ಬಂದ್ಬಿಡೋದು ನಮ್ಗೆ. ಹನುಮಾನ್ ಚಾಲೀಸ್ ಪ್ರತಿಯೊಂದು ಮನೆಯಲ್ಲೂ, ಪ್ರತಿಯೊಂದು ಅಂಗಡಿಯಲ್ಲೂ ನಾಳೆಯಿಂದ ಮೈಕಲ್ ತರಿಸ್ತೀವಿ. ನಿಮ್ ಸರ್ಕಾರ ತಾಕತ್ತು ದಮ್ಮಿರತ್ತೆ ಏನ್ ಮಾಡ್ತೀರಿ ಮಾಡ್ಕೋಗಿ. ಕಾಂಗ್ರೆಸ್ ಯಾವಾಗ ಆಡಳಿತಕ್ಕೆ ಬಂದಿದೆ, ಬರೀ ಇಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಎಲ್ಲಾ ಕಡೆ ಇದೇ ಆಗ್ತಾ ಇದೆ. ಸರ್ಕಾರಿ ಜಾಗದಲ್ಲಿ ಮಸೀದಿಗಳು ಕಟ್ತಾ ಇದ್ದಾರೆ, ಮಜಾರ್ಗಳು ಕಟ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾರಾದ್ರೂ ಮಾತಾಡ್ತಿದ್ರೆ, ಧ್ವನಿ ಎತ್ತಿದ್ರೆ ಅವ್ರ ಮೇಲೆ ಕೇಸ್ ಮಾಡ್ತಾ ಇದ್ದಾರೆ. ಇಂತ ಒಂದು ದುಸ್ಥಿತಿ ಯಾವತ್ತೂ ಕರ್ನಾಟಕಕ್ಕೆ ಬಂದಿರಲಿಲ್ಲ, ಈಗ ಬಂದಿದೆ. ನಮ್ದು ಇದು ಕರ್ಮಭೂಮಿ ಸರ್. ಇದು ನಮಗೆ ಇಲ್ಲಿ ಸುರಕ್ಷಾ ಕೊಡಲ್ಲ ಅಂದ್ರೆ ಹೇಗೆ ನಡೆಯುತ್ತೆ ಸರ್? ಅಂದಮೇಲೆ ಏನು ನೀವು ರೂಲ್ಸೇ ಇಲ್ಲ. ನೀವು ಯಾವಲ್ಲೂ ರೋಡ್ನಲ್ಲಿ ನೋಡಿ 3 ಜನ ಓಡ್ತಾ ಇರೋ, ಹೆಲ್ಮೆಟು ಹಾಕಲ್ಲ. JC ನಗರದು ಇವತ್ತು ಒಂದು ವಿಡಿಯೋ ಇದೆ, ಎಲ್ಲ ನೋಡಿ. ಆ ಥರ ನಾವೆಲ್ಲ ಕಂಪ್ಲೀಟ್ ರೂಲ್ ಫಾಲೋ ಮಾಡ್ತೀವಿ. ಇದೆಲ್ಲ ನೋಡಬೇಕು, ಗವರ್ಮೆಂಟ್ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು. ಇಲ್ಲ ಅಂದರೆ ಬ್ಯಾಂಗ್ಳೂರು ತಾಲಿಬಾನ್ ಥರ ಆಗ್ಬಿಡತ್ತೆ ಅಂತ ನಮ್ಮದು ಇದೆ. ಪೊಲೀಸರು ಯಾವುದೇ ರೀತಿ ಕ್ರಮ ತಗೋತಾ ಇಲ್ಲ. 3 ಜನನ ಅರೆಸ್ಟ್ ಮಾಡೋರು ಅಷ್ಟೇ, 3 ಜನನ. ನಿಜವಾಗ್ಲೂ ಇದು ಖಂಡನೀಯ, ಇದನ್ನು ವಿರೋಧಿಸ್ತೀವಿ. ಕರ್ನಾಟಕ ರಾಜ್ಯಾದ್ಯಂತ ಇನ್ಮೇಲೆ ಕಾನೂನು ಕ್ರಮ, ಯಾರು ಪೊಲೀಸರು ಅವರ ಆಡಳಿತ ವ್ಯವಸ್ಥೆ ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಒಂದು ಪಾಠವನ್ನು ಕಲಿಸಬೇಕಾಗುತ್ತೆ ಹಿಂದೂ ಜನತೆ. ಹಿಂದೂಗಳಿಗೆ ಸುರಕ್ಷತೆ ಇಲ್ಲ. ಮನೆ ಒಳಗಡೆ ಏನಾದ್ರು ದೇವ್ರಿಗೆ ಪೂಜೆ ಮಾಡಿದ್ರೆ ಅದಕ್ಕೂ ಹೊಡಿಯಕ್ಕೆ ಬರ್ತಾರ, ಎಲ್ಲರಿಗೂ ಹೊಡಿಯಕ್ಕೆ ಬರ್ತಾರ. ಅವರು ರೋಡಲ್ಲಿ ಎಲ್ಲ ನಮಾಜ್ ಎಲ್ಲ ಮಾಡ್ತಾರೆ, ನಾವೇನು ಮಾಡಲ್ಲ, ಏನು ಕೇಳಲ್ಲ. ನಮ್ಮ ಪಾಠಕ್ಕೆ ನಾವು ಹೋಗ್ತಾ ಇರ್ತೀವಿ. हनुमान चालीसा अगर भारत में हिंदुस्तान में नहीं चली थी क्या पाकिस्तान में चलेगी क्या? हमारा एक ही है, हिंदुस्तान सबका है, लेकिन हनुमान चालीसा यही चलेगी. ನಮ್ಮ ಈ ಇದರಲ್ಲಿ ಈ ಹನುಮಾನ್ ಚಾಲಿಸ ಹಾಕ್ದಿರಾ ಮುಸ್ಲಿಂ ಸಾಂಗ್ ಹಾಕಕ್ಕಾಗುತ್ತಾ? ಅವ್ರು ಹನುಮಾನ್ ಚಾಲಿಸ ಹಾಕಿದಕ್ಕೆ ಹೊಡೆದಿದ್ದಾರೆ. ಅವ್ರು ಮುಸ್ಲಿಂ ಮಾಡ್ತಾರೆ, ನಾವು ಹೊಡಿಬೋದಾ ನಮಾಜ್ಗೆ ಹೋಗಿ? ನಾವು ಹೋಗ್ಬಿಟ್ಟು ಹೊಡಿಯೋಕ್ಕಾಗುತ್ತಾ? ನಾವು ಹೊಡೆದ್ರೆ ಹೆಂಗಿರುತ್ತೆ? ಅವ್ರು ಮಾತ್ರ ಹೊಡಿಬೋದಾ? ನಾವು ಹೊಡಿತೀವಿ, ನಮಗೂ ಬರುತ್ತೆ ಹೊಡಿಯೋಕ್ಕೆ. ಹಂಗಂತ ನಾವು ಮಾಡಿದ್ರು ಸರಿಯಾಗಿ ನಾವು ಮಾಡ್ತೀವಿ, ಆದರೆ ನಾವು ಮಾಡಲ್ಲ. ನಮಗೂ ಎಲ್ಲ ಎದುರುತ್ತೆ. ಹಿಂದೂ ನಿಂತ್ಕೊಂಡ್ರೆ ಯಾರೇ ಆಗಲಿ ಹಿಂದೂನೇ, ಇಂಡಿಯಾನೇ. ನಾವು ಯಾವ ದೇಶದಲ್ಲಿದ್ದೀವಿ? ನಾವು ಪಾಕಿಸ್ತಾನದಲ್ಲಿ ಇಲ್ಲ, ನಾವು ಹಿಂದೂಸ್ತಾನದಲ್ಲಿದ್ದೀವಿ. ಹಿಂದೂಗಳ ರಾಷ್ಟ್ರ ಇದು, ಹಿಂದೂಗಳ ರಾಷ್ಟ್ರ. ನಾವು ನೋಡ್ತಾ ಇದ್ದೀವಿ, ನೀವು 4 ಜನ ಬಂದಿದ್ದೀರಾ ನೋಡಿ, ಇಲ್ಲಿ 4,000 ಜನ ಇದ್ದೀವಿ. ಕತ್ತೆಗಳೇ ಪಾಕಿಸ್ತಾನಿಗಳೇ, ನಿಮಗೇನಾದ್ರೂ ಭಾರತ ಇಷ್ಟ ಇಲ್ಲ ಅಂದ್ರೆ ತೊಲಗಿ, ಓಡೋಗಿ, ಇರಬೇಡಿ, ಇಲ್ಲಿ ಇರಬೇಡಿ, ಬಿಡೋದಿಲ್ಲ. ನಿಮ್ಮನ್ನ ಅಟ್ಟಾಡಿಸಿ ಹೊಡಿತೇವೆ, ಅಟ್ಟಾಡಿಸಿ ಹೊಡಿತೇವೆ. ಪೂರ್ತಿಗಾಲಲ್ಲಿ ನಿಮ್ಮನ್ನ ಒದಿತೀವಿ. ನೀವು ಏನು ಅಂದ್ಕೊಂಡಿದ್ದೀರಾ ಹಿಂದೂಗಳು ಅಂತಂದ್ರೆ? ನಮ್ಮ ದೇಶದಲ್ಲಿ, ನನ್ನ ಮನೆಯಲ್ಲಿ, ನನ್ನ ಅಂಗಡಿಯಲ್ಲಿ ನಾನು ನನ್ನ ಧರ್ಮ ಪಾಲನೆ ಮಾಡೋದಾದ್ರೆ ನೀವು ಬಂದು ನನ್ನ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡ್ತೀರಾ? ಬಿಡೋದಿಲ್ಲ. ನೋಡಿ ಇಲ್ಲಿ ನೋಡಿ, ಹಿಂದೂ ಕಾರ್ಯಕರ್ತರ ಶಕ್ತಿ ನೋಡಿ. ಯಾವ ಮುಖಂಡರು ಬೇಕಾಗಿಲ್ಲ, ಕಾರ್ಯಕರ್ತರ ಶಕ್ತಿ ಇದೆ ಇಲ್ಲಿ. ಕಾರ್ಯಕರ್ತರು ಓಡಾಡ್ಸೋದಿದ್ದೀವಿ. ಇದು ಪಾಕಿಸ್ತಾನ ಅಲ್ಲ, ಹಿಂದೂಸ್ತಾನ. ಅಜಾನ್ ಇಲ್ಲಿಗಲ್ಲು, ಸೌಂಡ್ ಪೊಲ್ಯೂಷನ್ ಇಲ್ಲಿಗಲ್ಲು. ಸ್ಪೀಕರ್ ಇಂದ ಅಜಾನ್ ಹಾಕೋದಾದ್ರೆ ಈ ತನ್ನ ಸ್ಪೀಕರ್ ಅಲ್ಲಿ ಹನುಮಾನ್ ಚಾಲೀಸ್ ಹಾಕಿರೋದು ಏನ್ ತಪ್ಪಿದೆ ಅನ್ನೋದ್ರ ಪ್ರಶ್ನೆ ಮಾಡಿದ್ದಕ್ಕೆ ಇವತ್ತು ಇಲ್ಲಿ ಲಕ್ಷಾಂತರ ಜನ ಪೊಲೀಸ್ ಬಂದಿದ್ದಾರೆ. ಇವತ್ತು ಈ ಪೊಲೀಸು ನಮ್ಮ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರದ ಹಣದಲ್ಲಿ ಪೊಲೀಸ್ ಇಲ್ಲಿ ಗಸ್ತಿ ಆಗ್ತಿರ್ತಾ ಇದ್ದಾರೆ. ಇಲ್ಲಿ ಒಂದು ಸ್ವಲ್ಪ ಅಶಾಂತಿಯನ್ನು ಉಂಟು ಮಾಡುವ ಕಿಡಿಗೇಡಿಗಳಿದ್ದಾರೆ. ಆ ಕಿಡಿಗೇಡಿಗಳಿಗೆ ನಾವು ಮುಖೇಶ್ ಬೈಗೆ ನಮ್ಮ ಸಪೋರ್ಟ್ ಮಾಡಕ್ಕೆ ಬಂದಿದ್ದಕ್ಕೆ ಸಹಿಸಕ್ಕಾಗಿದ್ದಾನೆ. ಇವತ್ತು ಅಲ್ಪಸಂಖ್ಯಾತರನ್ನ ತಲೆ ಮೇಲೆ ಕೂಡಿಸ್ಕೊಂಡು ಇವತ್ತು ಬೆಂಗಳೂರಿನ ನಾಗರಿಕರಿಗೆ ಅಶಾಂತಿಯ ವಾತಾವರಣ, ಭಯದ ವಾತಾವರಣ. ಇದು ನಗರಪೇಟೆ, ಇಲ್ಲಿ ಕರಗ ಬಂದಿರತಕ್ಕಂಥದ್ದು, ಇಲ್ಲಿ ನಮ್ಮ ಧರ್ಮರಾಯನ ದೇವಸ್ಥಾನ ಇರ್ತಕ್ಕಂಥದ್ದು. ಇದು ನಮ್ಮ ನಾಡು, ನಮ್ಮ ಭೂಮಿ. ಇಲ್ಲಿ ಇರ್ತಕ್ಕಂಥದ್ದು ಪ್ರತಿಯೊಬ್ಬರು ಹಿಂದೂನೇ. ಈ ತರದ ಪರಿಸ್ಥಿತಿಯಲ್ಲಿ ನಾವು ಇವರಿಗೆ ಕಡಿವಾಣ ಹಾಕಲಿಲ್ಲ ಅಂದ್ರೆ, ಇವರಿಗೆ ಪಾಠ ಕಲಿಸಲಿಲ್ಲ ಅಂದ್ರೆ ಸರ್ಕಾರ
ಪೊಲೀಸ್ ಅವರು ಪಾಠ ಕಲಿಸ್ಲಿಲ್ಲ ಅಂದರೆ ಈ ಥರದ ಮುಖೇಶ್ ಕಥೆಗಳು ನಾಳೆ ಶಿವಾಜಿನಲ್ಲಾಗುತ್ತೆ, ಟ್ಯಾಂಡ್ರಿ ರೋಡಲ್ಲಾಗುತ್ತೆ, SP ರೋಡಲ್ಲಾಗುತ್ತೆ, ನಿಮ್ಮ ಮನೆಯಲ್ಲಾಗುತ್ತೆ. ನಿಮ್ಮ ಮನೆಯಲ್ಲಿ ಆದಾಗ ನಿಮ್ಗೆ ಗೊತ್ತಾಗುತ್ತೆ ನೋವೇನಿದೆ ಅಂತ. ಇವತ್ತು ನಾವಿಲ್ಲಿ ಬಂದಿರ್ತಕ್ಕಂಥದ್ದು ಮುಖೇಶ್ ಅಂತ ವ್ಯಾಪಾರಿ ಮನಸ್ಸನ್ನ ಅವರಿಗೆ ತೊಂದರೆ ಆಗಿದ್ದಕ್ಕೆ ನಮ್ಮ ಸಮರ್ಥನೆ ಇದೆ, ನೀವು ಹನುಮಾನ್ ಚಾಲೀಸ್ ಹಾಕ್ಬೋದು ಅಂತ ಹೇಳ್ತಾ ಇದೀವಿ. ಹಿಂದೆ ನೋಡಿದ್ರೆ ಮುಚ್ಚು ಲಾಂಗ್ ಹಿಡ್ಕೊಂಡು ಅಲ್ಲಿ ತಿರುಗಾಡ್ತಾ ಇದ್ರು ಊರು ತುಂಬಾ. ಅವ್ರನ್ನೆಲ್ಲ ಫಸ್ಟ್ ಅರೆಸ್ಟ್ ಮಾಡಬೇಕು, ನ್ಯಾಯ ಬೇಕು. ಈ ಸರ್ಕಾರ ಬಿದ್ದು, ಈ ಸರ್ಕಾರ ಮೊದಲು ಕರ್ನಾಟಕದಿಂದ ತೊಲಗಬೇಕು. ಬರಗಾಲ ಬಂದಿದೆ, ಊರಲ್ಲಿ ಕುಡಿಯಕ್ಕೆ ನೀರಿಲ್ಲ. ಇವ್ರು ನೋಡಿದ್ರೆ ಹನುಮಾನ್ ಚಾಲೀಸ್ ಹಾಕಿದ್ದಕ್ಕೆ ಏನು ದಾಂಧಲೆ ಮಾಡ್ತಿದಾರಲ್ಲ ಇವರು. ನಾವು ಭಾರತೀಯರು, ಅದರಲ್ಲೂ ಹಿಂದೂ ಸಂಸ್ಕೃತಿನಲ್ಲಿ ನಮ್ಮ ದೇಶದಲ್ಲಿ ನಮ್ಮದೇ ಧರ್ಮದಲ್ಲಿ ನಾವೊಂದು ಹನುಮಾನ್ ಚಾಲೀಸ್ ಹೇಳಂಗಿಲ್ಲ ಅಂದರೆ ಈ ದೇಶದಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾವೆಲ್ಲ ಹೆಂಗ್ ಬದುಕಬೇಕು? ಜನಗಳಿಗೆ ಯಾವುದೇ ರೀತಿ ರಕ್ಷಣೆ ಇಲ್ವಾ? ನಮ್ಮ ರಾಜ್ಯದಲ್ಲಿ, ನಮ್ಮ ಊರುಗಳಲ್ಲಿ, ನಮ್ಮ ಏರಿಯಾದಲ್ಲಿ ನಾವು ಹೇಳ್ಕೊಂಡ್ರು ಇವ್ರು ಈ ಥರ ಹೇಳ್ತಾರೆ ಅಂದರೆ ಇವ್ರ ಮಸೀದಿಗಳ ಹತ್ರ ನಾವು ಗಲಾಟೆ ಮಾಡಿಲ್ಲ ಅಲ್ವಾ? ಹಂಗಿದಾಗ ನಮ್ದು ಹಾಕಿದಾಗ ಇವ್ರಿಗೆ ಏನು ತೊಂದರೆ ಆಗುತ್ತೆ? ಇವರು ನಮಗೆ ಇಡೀ ದಿನದಲ್ಲಿ 6 ಸಲ ಕೂಗಿ ಎಂತ ತೊಂದರೆ ಕೊಡ್ತಾ ಇದ್ದಾರೆ. ನಾವು ಸಹಿಸ್ಕೊಂಡು ಹೋಗ್ತಾ ಇದ್ದೀವಿ. ಒಬ್ಬ ಒಂದು ಸಲ ಹಾಕಿದಾಗ ಇವ್ರು ಸಹಿಸ್ಕೊಳ್ಳಿಲ್ಲ ಅಂದ್ರೆ ಏನದಕ್ಕೆ ಅರ್ಥ ಅಲ್ವಾ? ನಮ್ಮನ್ನು ನಾವು ಕಾಪಾಡಿ, ನಾವೇನು ಪಾಕಿಸ್ತಾನದಲ್ಲಿ ಹೋಗಿ ಕೂಗಿಲ್ಲ, ನಾವು ಕೂಗ್ತಾ ಇರೋದು ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಅವ್ರು ಅದನ್ನು ತಿಳ್ಕೋಬೇಕು. ಸುಮ್ಮನೆ ಮೇಲ್ ಬಂದು ಬೀಳಬಾರ್ದು. ಅವರು ದಿವಸ ಇಲ್ಲಿಗೆ ಬಂದು ಹನುಮಾನ್ ಚಾಲೀಸ್ ಹೇಳ್ತೀವಿ ನಾವು. ದಿವಸ ಬರ್ತೀವಿ ಇಲ್ಲಿಗೆ, ಯಾವ ಅಂತ ನಾವು ನೋಡ್ತೀವಿ. ದಿನ ಬರ್ತೀವಿ ಇಲ್ಲಿಗೆ. ನಿಮಗೆ ಆತರ ಏನಾದ್ರು ಬೇಕಾದ್ರೆ ನೀವು ಪಾಕಿಸ್ತಾನಕ್ಕೆ ಹೋಗಿ, ನಾವು ಓಪನ್ ಆಗಿ ಹೇಳ್ತೀವಿ. राम हमारे पूर्वज है और राम के लिए हम कुछ भी करेंगे, किसी भी हद तक जाएंगे. जय श्री राम, जय श्री राम. ಇವ್ರು 5 ಸಲ ಇವ್ರು ನಮಾಜ್ ಮಾಡ್ತಾರೆ, ನಾವು ಒಂದ್ಸಲ ನಮ್ಮ ಹನುಮಾನ್ ಚಾಲೀಸ ಮಾಡ್ಲಿಂಗಿಲ್ವಾ? ಎಂಥ ಸೆಕ್ಯುಲರಿಸಮ್ ಇಲ್ಲ ಇದ್ದೀರಾ ನಾವು? ಕಾಂಗ್ರೆಸ್ ಇಂಥ ಸೆಕ್ಯುಲರಿಸಮ್ ಕೊಡ್ತಾರಂತ ನಾವು ಓಟ್ ಹಾಕಿದ, ಇದೀಗ ನಾವು ಇಲ್ಲಿ ಬದುಕ್ತಿರೋದಾ? ಯಾವುದೇ ಕಾರಣಕ್ಕೂ ಈ ಬಾರಿ ಹಿಂದೂಗಳು ಸಹಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಹಿಂದೂಗಳು ಎದ್ದೇಳಬೇಕು. ಯಾವ ಹಿಂದೂ ಕಾರ್ಯಕರ್ತಂಗೆ ಹೊಡೆದ್ರು ಅದೇ ಹಿಂದೂ ಕಾರ್ಯಕರ್ತರ ಕೈಲಿ ಅದೇ ಜಾತಿಗಳಿಗೆ ಮೆಟ್ಟಲು ಹೊಡಿಸ್ತೀವಿ. ಇದು ಹಿಂದೂಗಳ ಪ್ರತಿಜ್ಞೆ. ಜೈ ಶ್ರೀರಾಮ್. ನಾವು ಮಾರ್ವಾಡಿ ಇಲ್ಲ, ನಾವು ಕನ್ನಡ ಇಲ್ಲ, ನಾವು ಹಿಂದೂ, ನಾವು ಎಲ್ಲರೂ ಹಿಂದೂ ನುಡಿದಿರಬೇಕು. ಈ ಘಟನೆಯನ್ನ ತೀವ್ರವಾಗಿ ಖಂಡಿಸ್ತೀವಿ. ಇದೇ ಲಾಸ್ಟ್ ಆಗಬೇಕು. ಮುಂದೆ ಒಂದು ದಿವಸ ಆದ್ರೆ ಇದರ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಖಡಕ್ಕಾಗಿ ವಾರ್ನಿಂಗ್ ಕೊಡ್ತೀವಿ. ಇದೇ ಲಾಸ್ಟ್ ಆಗಬೇಕು. ಎಲ್ಲೇ ಈ ತರ ಆದ್ರೂ ಅದರ ಪರಿಣಾಮ ಎಲ್ಲರೂ ಎದುರಿಸಬೇಕಾಗುತ್ತೆ. ಇವತ್ತು ಸಾವಿರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ನಡೆದಿರ್ತಕ್ಕಂಥದ್ದು ಭಾರತ್ ಮಾತಾ ಕಿ ಜೈ ಅಂತ ಕೂಗುರಿ. ಇವತ್ತು ನಾಯಿ ಹೇಳ್ದಂಗೆ ಹೇಳ್ಕೊಂಡು ಹೋಗ್ತಾರೆ. ನಾಯಿ ಹೇಳ್ದಂಗೆ ಹೇಳ್ಕೊಂಡು ಹೋಗ್ತಾರೆ. ಇವತ್ತು ಇಂಥ ಗುಂಡಾಗಿರಿ ಸರ್ಕಾರದ ನಾವೇನಂತ ಹೇಳಬೇಕಡಿ. ಹನುಮಾನ್ ಚಾಲೀಸ್ ಪ್ರತಿಯೊಂದು ಮನೆಯಲ್ಲೂ, ಪ್ರತಿಯೊಂದು ಅಂಗಡಿಯಲ್ಲೂ ನಾಳೆಯಿಂದ ಮೈಕಲ್ ತಾರಿಸ್ತೀವಿ. ನಿಮ್ ಸರ್ಕಾರ ತಾಕತ್ತು ದಮ್ಮಿರತ್ತೆ ಏನ್ ಮಾಡ್ತಾರೆ ಮಾಡ್ಕೋಗಿ. ಸರ್ಕಾರ ಮುಸಲ್ಮಾನರಿಗೆ ಮಾಮಾಗಿರಿ ಮಾಡ್ತಾ ಇದೆ. ಈ ಕೆಲಸನ ಕೂಡಲೇ ಬಿಟ್ಟು ಹಿಂದುತ್ವನ ಉಳಿಸಬೇಕು, ಇಲ್ಲಾಂದ್ರೆ ಪರಿಣಾಮ ನೆಟ್ಟಗಿರಲ್ಲ. ये तो इनको क्या रूटीन हो गया, 2 दिन करते हैं 2 दिन छोड़ देते हैं. हाँ, ತುಂಬಾ ಕೆಟ್ಟ ಪದ ಅಂತ ಏನಂದ್ರೆ ಇವರು ಕೆಟ್ಟ ಕೈಯಲ್ಲಿ ಸಿಗಾಕೊಂಡಿದ್ದಾರೆ. ನಮ್ಮಂತ ಯಾರ ಕೈಯಾದ್ರೂ ಸಿಗಾಕೊಂಡಿದ್ರೆ ತೋರಿಸುವೆ ಅವ್ರಿಗೆ, ನಾವು ಯಾರು ಅಂತ ಅವ್ರಿಗೆ ತೋರಿಸುವೆ. ನಾವು ಹಿಂದೂಗಳು ಅಂದ್ರೆ ಏನು ಅಂತ. ಇನ್ನೊಂದ್ಸತಿ ಯಾವ ಹಿಂದೂಗಳ ಮೇಲೆ ಕೈ ಅಲ್ಲ, ಕಣ್ಣು ತಗ್ದು ಹೊರಕೊಡ್ತಿರಲ್ಲ. ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಇವತ್ತು ಅವನ ಜೊತೆ ಆಗಿದೆ, ನಾಳೆ ಬೇರೆಯವ್ರ ಜೊತೆ ಆಗ್ಬಾರ್ದು. ಈ ತರ ಘಟನೆ ಆಗುತ್ತೆ. ಅದ್ ನೋಡಿ ನಮ್ಗೆ ಇದು ಹಿಂದುತ್ವ ಪ್ರೊಟೆಕ್ಷನ್. ಬೆಂಗಳೂರು ಔಟ್ ಆಫ್ ಸಿಟಿ ಇಲ್ಲಿ ನಾವು ಹನುಮಾನ್ ಚಾಲೀಸ್ ಹಾಕ್ಬಾರ್ದು ಅಂತ ಒಂದು ಗಲಾಟೆ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಇದೇನಾಗ್ಬೋದು? ಇದಕ್ಕೆಲ್ಲ ಕಾಂಗ್ರೆಸ್ ಸರ್ಕಾರನೇ ಹೊಣೆ. ಇದು CBI ತನಿಖೆ ಆಗ್ಲೇಬೇಕು. ಇದು CBI ತನಿಖೆ ಆಗ್ಲೇಬೇಕು. ಅವ್ರವ್ರ ಧರ್ಮ ಅವ್ರವ್ರ ಆಚರಣೆ ಮಾಡ್ಕೋಬೇಕಂತ ಸಂವಿಧಾನದಲ್ಲಿ ನಮ್ಗೆ ರೈಟ್ಸ್ ಕೊಟ್ಟಿದ್ದಾರೆ. ಇವ್ರು ಯಾರೋ ಬಂದ್ಬಿಟ್ಟು ನಮ್ಮ ಧರ್ಮ ಆಚರಣೆ ಮಾಡೋ ಜಾಗದಲ್ಲಿ ತೊಂದರೆ ಕೊಟ್ಟಿದ್ದಾರೆ. ಇದು ಸರಿಯಲ್ಲ. ಸಂವಿಧಾನ ಪ್ರಕಾರ ತಪ್ಪಾಗಿದೆ. ಸಂವಿಧಾನ ಪ್ರಕಾರ ಅವ್ರವ್ರ ರೈಟ್ಸ್ ಇದೆ. ಇವರು ಅನ್ಯ ಧರ್ಮಿಯವರು ಬಂದ್ಬಿಟ್ಟು ಈ ತರ ಮಾಡ್ತಾ ಇದ್ರೆ ಆಮೇಲೆ ಹೇಳೋದು ಹಿಂದೂಗಳು ಕೋಮು ಗಲಭೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಕೋಮು ಗಲಭೆ ಮೂಲ ಕಾರಣ ಯಾರು? ಶುರು ಮಾಡಿದವ್ರು ಯಾರು? ಫಸ್ಟ್ ಅವ್ರು ಜಗಳ ಮಾಡಕ್ ಶುರು ಮಾಡಿದ್ದು. ನಾವು ಹಿಂದೂಗಳು ಸಹನೆಯಿಂದ ಇದ್ದೀವಿ. ನಾವು ಏನಾದ್ರೂ ಇದು ಮಾಡಿದ್ರೆ ನಿಮ್ಗೆ ಗೊತ್ತಿದೆ, ಶಿವಾಜಿ ಮಹಾರಾಜರ ಕಥೆ ಗೊತ್ತಿದೆ, ರಾಣಾ ಪ್ರತಾಪ್ರ ಕಥೆ ಗೊತ್ತಿದೆ. ತದನಂತರ ಭಾರತದಲ್ಲಿ ಎಲ್ಲೇನಾಗಿದೆ ಅಂತ ಗೊತ್ತಿದೆ. ನಾವು ತುಂಬಾ ಸಹನೆಯಿಂದ ಇರ್ತೀವಿ. ನಾವೇನಾದ್ರೂ ತಲೆ ಕೆಡಿಸ್ಕೊಂಡ್ರೆ ಯಾರು ಇರಲ್ಲ ಇಲ್ಲಿ.
ಬೇರೆ ಯಾರು ಇಲ್ಲ. ಭಾರತದಲ್ಲಿ ಎಲ್ಲರೂ ಹೊತ್ಕೊಂಡು ಹೋಗ್ಬೇಕಂತ ನಾವು ಸುಮ್ಮನೆ ಇದ್ದೀವಿ, ಸಹನೆಯಿಂದ ಇದ್ದೀವಿ. ಇದು ಪದೇ ಪದೇ ಇದು ನಡೀತಾ ಇದೆ. ಇದು ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ 4ನೇ ಸಲನೋ 5ನೇ ಸಲ ಆಗ್ತಾ ಇದೆ. ಪ್ರತಿ ಬಾರಿಯೂ ಸರ್ಕಾರ ನಮ್ಮವ್ರಿಗೆ ತಪ್ಪು ಯಾರು ಮಾಡ್ತಾರೆ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಹೊರತು ಇಲ್ಲಿ ಯಾರು ಕಷ್ಟ ಅನುಭವಿಸಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಸರಿ ಕಾಂಪ್ರಮೈಸ್ ಮಾಡೋದ್ರಲ್ಲೇ ಕೆಲಸ. ಏನಿದು ಈ ಲ್ಯಾಂಡ್ ಜಿಹಾದ್, ಲವ್ ಜಿಹಾದ್ ಅನ್ನೋತರ ವ್ಯಾಪಾರದ ಮೇಲೆ ಜಿಹಾದ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಡೌಟ್ ಬರ್ತಾ ಇದೆ. ವ್ಯಾಪಾರಸ್ಥರಿಗೆ ತೊಂದರೆ ಕೊಟ್ರೆ ಹೋಗ್ಬಿಡ್ತಾರೆ, ಅದೇ ಜಾಗದಲ್ಲಿ ನಾಳೆ ಬಂದು ಕಬ್ಜಾ ಮಾಡ್ಕೊಂಡು ವ್ಯಾಪಾರ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವ್ರು ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈ ಘಟನೆ ನೋಡಿ, ಈಗ 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 ನಮ್ಮ ಕಬ್ಬನ್ಪೇಟೆಯಲ್ಲಿ ಆಗಿದೆ, ನಾಳೆ ಸಂಪಂಗಿರಾಮನಗರ ಆಗ್ಬೋದು. ಇದೇ ರೀತಿ ಇಡೀ ಬೆಂಗಳೂರಿನವರೆಗೂ ಹರಡ್ಕೊಳ್ಳುತ್ತೆ. ಇಲ್ಲಾಂದರೆ ನಾವು ಹಿಂದೂಗಳು ಯಾವ ರೀತಿ ನಡೆಸಬೇಕು, ಯಾವ ರೀತಿ ಅವ್ರಿಗೆ ನಾವು ಉತ್ತರ ಕೊಡಬೇಕು ಅನ್ನೋದು ನಮಗೂ ಸಹ ಗೊತ್ತಿದೆ. सियावर रामचंद्र की हनुमान चालीसा चलाना क्या गलत है क्या? हमें भी अपना धर्म में बोलने का अधिकार है और हम हिंदू, हमारा है, हिंदुस्तान हमारा है. हम हनुमान चालीसा चलाए चाहे रामायण चलाए, वो कौन होते हैं बोलने वाले? जो हमारे आज हमारे भाई के साथ में हुआ है, आज कोई दूसरे भाई के साथ में ऐसा कभी ना हो, ऐसी दुर्घटना कभी ना हो. जो हनुमान चालीसा सुनता हो उनके साथ में ऐसा दुष्ट व्यवहार हो, वो नहीं हो सकता. जय जय श्री राम. कोई भी भाई के साथ ऐसा नहीं होना चाहिए, हिंदू भाई के साथ कोई भी. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಿರೋದಕ್ಕೆ ಹಿಂಗಾಗ್ತಾ ಇದೆ. ಇನ್ನು ಭಾರತದಲ್ಲೇ ಕಾಂಗ್ರೆಸ್ ಬಂದರೆ ಯಾವ ರೀತಿ ಆಗ್ಬೋದು? ಏನಿಲ್ಲ, ಸೆಕೆಂಡ್ ಪಾಕಿಸ್ತಾನ ಆಗೋದು, ಬಾಂಗ್ಲಾದೇಶ ಆಗೋದು. ಯೋಗಿ ನಾವು ಮೋದಿ ಬಿಡೋದೇ ಇಲ್ಲ. ಭಾರತ್ ಮಾತಾ ಕಿ ಜೈ ಅಂದ್ರೆ ಅಂತ ಕಾರ್ಯಕರ್ತನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರಿಗೆ ಅರೆಸ್ಟ್ ಇಲ್ಲ, ಶಿಕ್ಷೆ ಇಲ್ಲ, ಅದ್ರ ವಿರುದ್ಧವಾಗಿ ಏನು ಮಾತಾಡೋದಿಲ್ಲ. ಭಾರತ್ ಮಾತಾ ಕಿ ಜೈ ಅಂದ್ರೆ ಅಂತವ್ರನ್ನ ಇವ್ರು ಜೀಪಲ್ಲಿ ಕುಡ್ಸ್ಕೊಂಡು ಹೋಗ್ತಾರೆ. ಅಂದ್ರೆ ಈ ಪೊಲೀಸ್ ಅಧಿಕಾರಿಗಳು ಯಾರು ಕಪಿ ಮುಚ್ಚಲಿದ್ದಾರೆ? ಇವರು ಪಾಕಿಸ್ತಾನದಲ್ಲಿದ್ದಾರಾ?